ಕೊಟ್ಟಿಲ್ವಾ? ಇಲ್ಲ ಏನಪ್ಪ ಫೀಲ್ಡ್ ಬರುವುದೆಲ್ಲ ನಂಬೇಡಪ್ಪ, ಇಲ್ಲಿ ಫೀಲ್ಡ್ ಬರುವುದೆಲ್ಲ ನಂಬೇಡಪ್ಪ. ಇಲ್ಲಿ ಕೆಜಿಎಫ್ ನಗರಸಭೆ ಅಧ್ಯಕ್ಷ ಇಂದಿರಾ ಗಾಂಧಿ ದಯಾಶಂಕರ್ ಮುಂಜಾನೆ 5:30ಕ್ಕೆ ಕೆಜಿಎಫ್ ನಗರಸಭೆ ಕಚೇರಿಗೆ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಅನೇಕ ಪೌರ ಕಾರ್ಮಿಕ ಸಂಘದ ಕಾರ್ಯಕರ್ತರು ಗೈರು ಹಾಜರಾಗಿದ್ದು, ಕೇವಲ ಬೆರಳೆಣಿಕೆಯಷ್ಟು ಪೌರ ಕಾರ್ಮಿಕರು ಹಾಜರಿದ್ದರು. ಅಧ್ಯಕ್ಷ ಇಂದಿರಾ ಗಾಂಧಿ ದಯಾಶಂಕರ್ ಆರೋಗ್ಯ ನಿರೀಕ್ಷಕರ ಮೇಲೆ ಆರೋಪಿಸಿದ್ದು, ಪ್ರತಿದಿನ ಕೆಜಿಎಫ್ ಸಿಎಂಸಿ ಕಚೇರಿಯಲ್ಲಿ ಹಾಜರಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು, ಇಲ್ಲದಿದ್ದರೆ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಪ್ರತಿದಿನ ಕೆಲಸದ ಸಮಯದಲ್ಲಿ ಫೇಸ್ ಮಾಸ್ಕ್, ಹ್ಯಾಂಡ್ ಗ್ಲೌಸ್, ಕೋಟ್ಗಳನ್ನು ಬಳಸುವಂತೆ ಅಧ್ಯಕ್ಷರು ಪೌರ ಕಾರ್ಮಿಕರಿಗೆ ಸೂಚನೆಯನ್ನ ನೀಡಿದರು. ಇಷ್ಟು ಎಂಪ್ಲಾಯೀಸ್ ಆಬ್ಸೆಂಟ್ ಆಗಿದ್ದಾರೆ ಮತ್ತು ಇದು ನೋಡಿ ಎಲ್ಲ ಪ್ರೆಸೆಂಟ್ ಹಾಕಿದ್ದೀರಾ. ಇವರೆಲ್ಲ ಡೈಲಿ ಬರ್ತಾರಾ? ಎಲ್ರಿಗೂ ಪ್ರೆಸೆಂಟ್ ಹಾಕಿಬಿಟ್ಟು ಫೀಲ್ಡ್ ಬರುವುದೆಲ್ಲ ನಂಬೇಡಪ್ಪ, ಇಲ್ಲಿ ಬಂದು ಅಟೆಂಡೆನ್ಸ್ ಕೊಟ್ಬಿಟ್ಟು ಹೋಗ್ಬೇಕಲ್ವಾ? ಫೀಲ್ಡ್ ಬರ್ತಾರೆ, ಅಲ್ಲಿ ಇಲ್ಲಂದ್ರೆ ಡೈಲಿ ಈ ತರ ಮಾಡ್ಬೇಕು. ಫೀಲ್ಡ್ ಎಲ್ಲ ಇಲ್ಲಪ್ಪ, ಇಲ್ಲಿ ಬಂದು ಅಟೆಂಡೆನ್ಸ್ ಮಾರ್ಕ್ ಮಾಡ್ಬಿಟ್ಟು ಫೀಲ್ಡ್ಗೆ ಹೋಗ್ಬೇಕಲ್ವಾ? ಮತ್ತೆ ಯಾಕೆ ಇಲ್ಲಿ ಅಟೆಂಡೆನ್ಸ್? ಫೀಲ್ಡ್ಗೆ ಹೋಗ್ಬಿಡಿ, ಮೇಸ್ಟ್ರ ಹತ್ರ ಕೊಟ್ಬಿಡಿ ಅಟೆಂಡೆನ್ಸ್, ಅವ್ರು ತೆಗ್ತಾರೆ. ನೀವು ಕೊಡುವ ಆನ್ಸರೇ ಕರೆಕ್ಟ್ ಇಲ್ಲ. ಅಟೆಂಡೆನ್ಸ್ ಇಲ್ಲಿ ತೆಗ್ಬೇಕಾ ಇಲ್ಲ ಫೀಲ್ಡ್ ನಲ್ಲಿ ತೆಗ್ಬೇಕಾ? ಮತ್ತೆ ಯಾಕೆ ಅಲ್ಲಿ ಫೀಲ್ಡ್ ಬರ್ತಾರೆ ನಿಲ್ತೀರಾ ನೀವು? ಎಲ್ರಿಗೂ ಇಲ್ಲಿ ಬರಕ್ಕೆ ಇಲ್ಲಪ್ಪ, ಇಲ್ಲಿ ಬರಕ್ಕೆ ಇಲ್ಲಿ ಅಟೆಂಡೆನ್ಸ್ ಆದ್ಮೇಲೆ ಅವ್ರು ಹೋಗ್ಬೇಕು ಫೀಲ್ಡ್ಗೆ. ಮತ್ತು ಒಬ್ಬರು ಕೂಡ ಕರೆಕ್ಟ್ ಫುಲ್ ಯೂನಿಫಾರ್ಮ್ ನಲ್ಲಿ ಇಲ್ಲ. ಮಾಸ್ಕ್ ಕೊಟ್ಟಿದ್ದಾರೆ ನಿಮ್ಗೆಲ್ಲ? ಮಾಸ್ಕ್ ಕೊಟ್ಟಿಲ್ವಾ? ಇಲ್ಲ ಏನಪ್ಪ ಅವ್ರು ಹೇಳ್ತಾರೆ? ಅವ್ರು ಇಲ್ಲ ಹೇಳ್ತಾರೆ, ನೀವು ತಿಂಗಳಲ್ಲಿ ಮೇಡಮ್ 1 ತಿಂಗಳು ಮುಂಚೆ ಕಡೆ ಕೊಟ್ಟಿದ್ದು ಮೇಡಮ್, ಒಂದೇ ಮಾಸ್ಕ್ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಮಾಸ್ಕ್ ಮತ್ತು ಸೇಫ್ಟಿ ಕೊಟ್ಟಿದ್ದಾರೆ, ಸೇಫ್ಟಿ ಕೊಟ್ರು, ಬ್ಲೌಸ್ ಕೊಟ್ರು. ಒಂದ್ಸಲ ಕೂಡ ನೀವು ಹಾಕಿ ಕಲ್ಸಕ್ ಹೋಗಿ ನಾನು ನೋಡೇ ಇಲ್ಲ. ಇಲ್ಲ ಮೇಡಮ್, ಅಲ್ಲಿ ಹಾಕ್ಕೊತೀವಿ ಮೇಡಮ್. ಒಬ್ರು ಕೂಡ ಹಾಕಿಲ್ಲ. ಅದು ಸೇಫ್ಟಿ ಕೋಟ್ ಯಾಕೆ ಕೊಡ್ತಾರ ನಿಮ್ಗೆ? ನಿಮ್ ಸೇಫ್ಟಿಗೆ కొడతారిల్వా? బ్లౌజ్ లో అన్ని మొన్న లాస్ట్ టైం అంతా ఇచ్చిండ్లా పనుల మీద వేసుకుంటాండ్రా లేదా మీరు అందరా? చెప్పండి, పనుల మీద వేసుకు మేడం నడుతుంది కదా, చెప్పండి. నోరు తెరిచి ఎవరైనా చెప్పండి, వేసుకుంటాండ్రా? కావాలి అలా దిగేటప్పుడు వేసుకుంటాండ్రా లేదా? కుప్పెత్తేటప్పుడు వేసుకుంటాండ్రా లేదా? మేడం గీకత ఎవరు ఏం చేసినా మేడం ఫోన్ చేసి చెప్పండి. ನೀವು ಗ್ಯಾಂಗ್ ಎಲ್ಲ ಸಪರೇಟ್ ಮಾಡಪ್ಪ, ಅವರು ಗ್ಯಾಂಗ್ ಸಪರೇಟ್ ಮಾಡಿ. ಒಂದಿನ ಇಷ್ಟು ಆಬ್ಸೆನ್ಸ್ ಇದೆ. ಮತ್ತೆ ಇಲ್ಲಿ ಎಲ್ರಿಗೂ ಪ್ರೆಸೆಂಟ್ ಮಾರ್ಕ್ ಮಾಡ್ತಾ ಇದ್ದೀವಿ. ಎಲ್ರು ಇಲ್ಲಿ ಬರಬೇಕು, ಇಲ್ಲಿ ಅಟೆಂಡೆನ್ಸ್ ಸಿಗಬೇಕು, ಆಮೇಲೆ ಫೀಲ್ಡ್ ಮೇಸ್ಟ್ರಿ ಜೊತೆಗೆ ಹೋಗ್ಬೇಕಲ್ವಾ? ಸುಮ್ಮನೆ ಸುಮ್ಮನೆ ತಾನೇ ಈ ತರ ನೆಕ್ಸ್ಟ್ ಟೈಮ್ ನಾನು ನೋಡಿದ್ರೆ ಒಬ್ರು ಕೂಡ ಕೋಟ್ ಹಾಕಿಲ್ಲ, ಮಾಸ್ಕ್ ಇಲ್ಲ, ಗ್ಲೌಸ್ ಇಲ್ಲ. ನೀವು ಏನ್ ಮೇಸ್ತ್ರಿ ಕೆಲಸ ಮಾಡ್ತೀರಾ ನೀವು? ಎಷ್ಟು ಸಲ ನಾನು ಇನ್ಸ್ಪೆಕ್ಷನ್ ಬಂದಿದ್ದೆ, ಒಂದಿನ ಕೂಡ ನಾನು ನೋಡಿಲ್ಲ. ನಮ್ಮ ವಾರ್ಡ್ ಕೂಡ ಬರ್ತಾರೆ ಇಲ್ವಾ? ಒಂದಿನ ಕೂಡ ಅವ್ರು ಹಾಕಿಲ್ವೇ? ಗ್ಲೌಸ್ ಹಾಕಿಲ್ಲ, ಮಾಸ್ಕ್. ಫಸ್ಟ್ ಮಾಸ್ಕ್ ಇಂಪಾರ್ಟೆಂಟ್, ಅದು ನೀವೇ ಜವಾಬ್ದಾರಿ. ಹೋಗ್ಬೇಕು ಮುಂಚೆ ಅದೆಲ್ಲ ನೋಡ್ಬಿಟ್ಟು ನೀವು ಅಟೆಂಡೆನ್ಸ್ ಮಾಡಬೇಕು, ಇಲ್ಲ ಕಲ್ಸಕ್ಕೆ ಬರಬಾರ್ದು. ಅವ್ರು ಚೆನ್ನಾಗಿದ್ರೆ ಊರು ಚೆನ್ನಾಗಿದೆ ಇಲ್ವಾ? ಅವ್ರ ಆರೋಗ್ಯ ಫಸ್ಟ್ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ನಾನು ಏನಿದೆ ಮಾಸ್ಕ್ ಹಾಕಬೇಕು. ಮತ್ತು ಅದು ಕೋಟ್ನ ಒಂದಿನ ಕೂಡ ನೋಡಿಲ್ಲ, ಒಂದಿನ ಕೂಡ ಅವ್ರು ಹಾಕೋದೆ ನಾನು ನೋಡೇ ಇಲ್ಲ. ಮತ್ತು ಹೇಗೆ ಅವ್ರ ಮುನ್ಸಿಪಾಲಿಟಿ ಎಂಪ್ಲಾಯೀಸ್ ನಮ್ಗೆ ಅರ್ಥ ಆಗುತ್ತೆ. ಒಂದಿನ ಕೂಡ ನಾನು ಅವ್ರು ಹಾಕಿ ಕೆಲ್ಸಕ್ಕೆ ಹೋಗಿದ್ರೆ ನಾನು ನೋಡೇ ಇಲ್ಲ.
ಇನ್ನೊಂದು ಸಲ ನಾನು ಈ ಥರ ನೋಡಿದ್ರೆ ನೀವೇ ಜವಾಬ್ದಾರಿ. ನಾವು ನಿಮಗೆ ಆಬ್ಸೆಂಟ್ ಮಾಡ್ತೀವಿ. ನೀವು ಕರೆಕ್ಟ್ ಆಗಿದ್ದೀರಿ, ಅವ್ರ ಎಂಪ್ಲಾಯೀಸ್ ಎಲ್ಲ ಕರೆಕ್ಟ್ ಆಗಿದ್ದಾರೆ. ಎಲ್ಲ ಫೆಸಿಲಿಟೀಸ್ ಮುನ್ಸಿಪಾಲ್ಟಿಯಿಂದ ನಾವು ಕೊಡ್ತಾ ಇದ್ದೀವಿ ಇಲ್ವಾ? ಹೌದಾ? ಮತ್ತು ಯಾಕೆ ಅವ್ರ ಇಶ್ಯೂ ಮಾಡಿಲ್ಲ? ಇನ್ನೊಂದ್ಸಲ ನಾನು ಇನ್ಸ್ಪೆಕ್ಷನ್ ಬರುವಾಗ ಇದೆಲ್ಲ ನಾನು ನೋಡ್ತೀನಿ. ಫಸ್ಟ್ ಅವ್ರ ಫೇಸ್ನಲ್ಲಿ ಮಾಸ್ಕ್ ಇರಬೇಕು, ಗ್ಲೌಸ್ ಇರಬೇಕು, ಶೂಸ್ ಹಾಕೋದಿಲ್ಲ. ಅವ್ರು ಡ್ರೈನ್ಗೆ ಕೆಳಗಡೆ ಹೋಗ್ತಾರೆ, ಶೂಸ್ ಇಲ್ಲ ಅವ್ರಿಗೆ. ಕೊಡ್ತಾರಾ ಇಲ್ಲಮ್ಮ? ಅವರು ಕೊಟ್ಟಿದ್ದಾರಾ? ಶೂಸ್ ಕೊಟ್ಟಿದ್ದಾರಾ? ಯಾಕೆ ನೀವು ಹಾಕಿಲ್ಲ? ಕೊಟ್ಟಿದ್ದಾರಾ ಇಲ್ವಾ? ಕೊಟ್ಟಿದ್ದಾರೆ ಅವ್ರು ಆಗ್ಬೇಕಲ್ವಾ? ಒಂದಿನ ಕೂಡ ನೋಡೇ ಇಲ್ಲ ನಾನು. ಇಲ್ಲ, ಫಸ್ಟ್ ಮೇಸ್ತ್ರಿ ಹತ್ರ ನಾವು ಮಾತಾಡಬೇಕು. ನೀವು ಗ್ಯಾಂಗ್ ಎಲ್ಲ ನೀವು ಸಪ್ರೇಟ್ ಮಾಡಿ. நம்ம கேங் எல்லாம் செப்பரேட்டா நில்லுங்கம்மா. இப்படி வாமா, அங்க நம்ம கேங் எங்க இருக்காங்க? இப்படி வாமா. ಫಸ್ಟ್ ಇವ್ರ ಗ್ಯಾಂಗ್ ಎಲ್ಲ ಬನ್ನಿ ಮಾಡಿ. இப்படி வாமா, அங்க வாமா. ನಮ್ಮ ಅವರು ಆಗ್ತಾರಮ್ಮ. ನಾನು ಅವರು ಎಲ್ಲಿಗೂ ಆಗ್ತಾರ? ನಾವು ಒಂದಿನ ಕೂಡ ನೋಡೇ ಇಲ್ಲ ನಾನು. ಯೂನಿಫಾರ್ಮ್ ಕೊಟ್ಟಿಲ್ವಾ ನಿಮ್ಗೆ? ಹರೀಶ್ ಬನ್ನಿ ಪಾಲಿ. ஏ வாமா, அங்க எதம்மா வண்டியில இருக்குது. இப்படி வாடா, எதுரா கேங், நம்ம கேங் எதுரா அப்படி கேஸ்கமா அதம்மா. இங்க பாருங்க, ಅವ್ರ ಮುನ್ಸಿಪಾಲಿಟಿ நம்ம கிட்ட கேளு. ಬ್ಯಾಗ್ ನಲ್ಲಿ ಹಾಕೊಂಡು ಅವರು ಕೆಲಸ ಮಾಡಲ್ಲ, ಅಲ್ಲಿ ಹಾಕೊಳ್ತಾರಮ್ಮ. ಇದ್ದೆ ಎಲ್ಲರ ಹತ್ರ ಇದ್ದೆ. ಕೋಟ್ ಹಾಕಿಲ್ಲ ಅಂದ್ರೆ ನಾನು ಫೈನ್ ಕೊಡ್ತೀನಿ. ನಮ್ಮ ಗ್ಯಾಂಗ್ ನಲ್ಲಿ ಹಾಕೊಳ್ತಾರೆ, ಅದು ನೋಡಮ್ಮ. ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲರೂ ಬ್ಯಾಗ್ ನಲ್ಲಿ ಇಟ್ಕೊಂಡಿದ್ದಾರೆ, ಒಬ್ರು ಕೂಡ ಮೇಲೆ ಹಾಕಿಲ್ಲ. ಇಲ್ಲ, ಅಲ್ಲಿ ಕೆಲಸ ಮೇಲೆ ಹಾಕೊಳ್ತಾರೆ. ಇಷ್ಟು ಕೌನ್ಸಿಲರ್ಸ್ ಬಂದಿದ್ದಾರೆ, ಅವ್ರ ಹತ್ರ ನಾನು ಕೇಳ್ತೀನಿ. ಅದು ಅವ್ರ ಗ್ಯಾಂಗ್ ಯಾರು ಹಾಕ್ತಾರೆ ನನ್ನ ಗ್ಯಾಂಗ್ ಹಾಕೊಳ್ತಾರೆ, ಬರ್ತಾರೆ ಎಲ್ಲ. ಗಾಡಿನಲ್ಲಿ ಕೂಡ ಇಟ್ಬಿಟ್ಟಿದ್ದಾರೆ ಟ್ರ್ಯಾಕ್ಟರ್ನಲ್ಲಿ. ಓಕೆ, ಇದು ಫಸ್ಟ್ ಚಾನ್ಸ್ ನಾನು ಬಿಡ್ತೀನಿ. ನೀವೆಲ್ಲ ಇದೆಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಕೆಲಸಕ್ಕೆ ಹೋಗ್ಬೇಕು. ಸೇಫ್ಟಿ ಕೋಟ್ ಇಲ್ಲಾಂದರೆ ಹಾಫ್ ಡೇ ಆಬ್ಸೆಂಟ್ ಮಾತಕ್ಕೆ ನಾನು ಹೇಳ್ತೀನಿ. ಸೇಫ್ಟಿ ಕೋಟ್ ತುಂಬ ಇಂಪಾರ್ಟೆಂಟ್ ಮುನ್ಸಿಪಾಲ್ಟಿಗೆ. ಈ ಕಲ್ಸಾಗಿ ಅದು ಒಂದು ಮಾರ್ಕ್ ಇಲ್ವಾ ಸೇಫ್ಟಿ ಕೋಟು? ಯಾಕೆ ನೀವು ಹಾಕಿಲ್ಲ? ನಾಳೆಯಿಂದ ಕರೆಕ್ಟ್, ಇವತ್ತಿಂದ ಕರೆಕ್ಟಾಗಿ ಸೇಫ್ಟಿ ಕೋಟು, ಮಾಸ್ಕ್ ಎಲ್ಲ ಹಾಕಬೇಕು. ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತೀನಿ. ಮೇಡಮ್ ಮತ್ತು ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಇಷ್ಟೊಂದು ಬೇಗ ಬಂದವರು. ಟೈಮ್ಗೂ ಪಂಕ್ಚುಯಾಲಿಟಿ ಅಂದರೆ ಅವ್ರ ಹತ್ರ ನಾವು ಎತ್ತಬೇಕು. ಅವ್ರು ಬಂದು ಟೈಮ್ಗೆ ಕೆಲಸ ಮಾಡ್ತಾರೆ. ಏನೇನು ಮಾಡಬೇಕು KGF ಅದೆಲ್ಲ ಅವ್ರು ಮಾಡಿಕೊಡ್ತಾರೆ. ಏನೋ ನಾವು ಕೇಳ್ತೀವೋ ಅದೆಲ್ಲ KGF ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದೀವಿ. ಅದು ಅವ್ರ ಹೆಸರು ಚೆನ್ನಾಗಿರ್ಬೇಕಂದ್ರೆ, ನನ್ನ ಹೆಸರು ಚೆನ್ನಾಗಿರ್ಬೇಕು, ನಿಮ್ಮ ಹೆಸರು ಚೆನ್ನಾಗಿರ್ಬೇಕಂದ್ರೆ ನೀವು ಕೆಲಸ ಮಾಡೋದ್ಮೇಲೆ ಇರುತ್ತೆ ಇಲ್ವಾ? ದಯವಿಟ್ಟು ಎಲ್ಲ ಅವರವರು ಕೆಲಸ, ನಮ್ಮ ದೇವರು ಕೆಲಸ ಒಂದು ದೇವರು ಇಲ್ವಾ? ಒಂದು ತಮಿಳ್ನಲ್ಲಿ ಒಂದು ಪ್ರಾವರ್ಬ್ ಹೇಳ್ತಾರೆ, ಸೆಯ್ಯಂ ತೊಳಿಲೇ ದೈವಮೆಂದು ಅಲ್ವಾ? ಅದೇ ನಮ್ಮ ಜ್ಞಾಪಕನ ಇಟ್ಕೊಂಡು ಕೆಲಸ ಮಾಡಬೇಕು. ತಾವು ಬಂದ ಮೇಲೆ ನಾವೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಅಲ್ಲ ಯಾವ ಮೇಸ್ತ್ರಿಗಳು ಇದಾಗಲ್ಲ. ಜನಗಳು ನಮ್ಮ ವರ್ಕರ್ಸು ಒಳ್ಳೆ ಹೆಸರು ತಗೊಂಡು ಬಂದು ಕೊಟ್ಟಿದ್ದಾರೆ. ನಿಮ್ಗೆ ಕೆಟ್ಟ ಹೆಸರು ತಗೊಂಡು ಬಂದಿಲ್ಲ. ನಿಮ್ಗೆ ಊಟ ಎಲ್ಲ ಕರೆಕ್ಟಾಗಿ ಬರುತ್ತಾ? ಚೆನ್ನಾಗಿರುತ್ತಾ ಊಟ? ಬೆಳಿಗ್ಗೆ ಎಷ್ಟು ಗಂಟೆಗೆ ಕೊಡ್ತಾರೆ ನಿಮಗೆ? 8 ಗಂಟೆ. ಏನು ಕೊಡ್ತಾರೆ? ಚೆನ್ನಾಗಿರುತ್ತಾ ನಿಮ್ಗೆ ತಿನ್ನಕ್ಕೆ? ಏನೇನು ಕೊಡ್ತಾರೆ? ಚೆನ್ನಾಗಿರುತ್ತೆ. ಸ್ಯಾಟಿಸ್ಫೈಡ್ ಇದೆಯಾ? ನೀವು ಚೆನ್ನಾಗಿ ಊಟ ಮಾಡಿಬಿಟ್ಟು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಮ ಊರು ಚೆನ್ನಾಗಿರುತ್ತೆ. MLA ಹೆಸರು ಚೆನ್ನಾಗಿ ಬರಬೇಕು. ಇಷ್ಟು ಕಷ್ಟಪಟ್ಕೊಂಡಿದ್ದಾರೆ ಅವರು. ಓಕೆ, ಕಂಪ್ಲೇಂಟ್ಸ್ ಇಲ್ಲ. ನೀವು ಯೂನಿಫಾರ್ಮ್ ಹಾಕಿಲ್ಲ ಮತ್ತು ಅದು ಕೋಟ್ಸು ಮಾಸ್ಕ್ ಎಲ್ಲ ಹಾಕಿದ ಅದೇ ನನಗೆ ನಿಮ್ಮ ಸೇಫ್ಟಿ ಮುಖ್ಯ. ನೀವು ಒಂದು ಪಟ್ಟಿಲ್ ಕೊಡಿ ನಮ್ಗೆ. ಏನೇನಿದೆ ನಮ್ಮ ಹತ್ರ ಲೆಟ್ರ್ ಕೊಡಿ, ನಾನು ಮಾತಾಡ್ತೀನಿ, ಆಮೇಲೆ ಕಳ್ಸಿಕೊಡ್ತೀನಿ. ಇಷ್ಟೊಂದು ನಮ್ಮ ಸಮಸ್ಯೆಗಳು ನಮ್ಮ ಪ್ರೆಸಿಡೆಂಟ್ ಅಧ್ಯಕ್ಷ ಅವರು ನಮಗೆ ನಮ್ಮ ಹತ್ರ ಬಂದು ನಮ್ಮ ಕಷ್ಟದು ನಮ್ಮ ದುಃಖದು ಎಲ್ಲ ಕೇಳಿ
ನಮ್ಮ ಮೇಡಮ್ ಅವರು ನಿಮಗೆಲ್ಲ ಮಾಡಿಕೊಡ್ತೀನಿ, ನಿಮಗೆಲ್ಲ ತೆಗೆದುಕೊಡ್ತೀನಿ, ಕೆಲಸ ಚೆನ್ನಾಗಿ ಮಾಡಿರಿ, ಒಳ್ಳೆ ಹೆಸರು ಬರಲಿ. ನಮ್ಮ MLA ಮೇಡಮ್ MLAದಿಂದ ಅವರು ನಮಗೆ ತುಂಬ ನಮಗೆ ಬೆಂಬಲ ಕೊಟ್ಟು ನಮಗೆ ನಮ್ಮ ಹತ್ರ ಕಷ್ಟ ಎಲ್ಲ ಕೇಳಿಕೊಂಡು ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಸ್ತೀನಿ ಅಂತ ಹೇಳಿ ನಮ್ಮ ಪ್ರೆಸಿಡೆಂಟ್ ಮೇಡಮ್, ನಮ್ಮ MLA ಮೇಡಮ್ ಅವ್ರಿಗೆ ಧನ್ಯವಾದಗಳು. ಯಾವತ್ತೂ ನಾವು ಅವ್ರನ್ನ ಮರೆಯಲ್ಲ. ನಮ್ಮ ಕಷ್ಟ ಅವ್ರಿಗೆ ತಿಳಿಯುತ್ತೆ, ಅವ್ರು ನಮ್ಗೆ ಪರಿಹಾರ ಮಾಡುತ್ತಾರಂತ ನಮ್ಮ ಆಸೆ. ಎಲ್ಲರ ಪರವಾಗಿ ನಮ್ಮ ವಂದನೆ ಹೇಳ್ತಾ ಇದ್ದೀವಿ. ಏನೇನು ಅವರು ಕನಸೆಲ್ಲ ಇತ್ತು KGF ಮಾಡೋಕ್ಕೆ ಅವರು ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಚೆನ್ನಾಗಿರ್ಬೇಕಂದ್ರೆ ನೀವೆಲ್ಲ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬೇಕು ಮತ್ತು ಅವ್ರ ಹೆಸರು ಬರಬೇಕು. ಇಷ್ಟು ಕಷ್ಟಪಟ್ಕೊಂಡಿದ್ದಾರೆ ಅವರು. ಅಲ್ಲಿಂದ ಬಂದು ಏನೇನು ಮಾಡಬೇಕು, PWD ಇದು ನೋಡಿ ರೋಡ್ಸ್ ಎಲ್ಲ ಎಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಮತ್ತು ಬೆಸ್ಕಾಮ್ ನೋಡ್ಕೊಂಡಿದ್ದಾರೆ, ರೋಡ್ಸು, ಲೈಟ್ಸು ಮತ್ತು ಏನೇನು ಬೇಕು ಇವತ್ತೆಲ್ಲ ಫಾಸ್ಟ್ ಮತ್ತು ಜನ್ರೇಷನ್ ಕೂಡ ಅಷ್ಟೊಂದು ಯೋಚನೆ ಮಾಡಿ ಅವ್ರು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನೀವೆಲ್ಲ ಅವ್ರ ನಾವು ಮತ್ತು ನಾನು ನೀವೆಲ್ಲ ಕೈ ಜೋಡಿಸ್ಕೊಂಡು MLA ಹೆಸರು ಬರಬೇಕು ಅಂದರೆ ನಾವೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು. ಅದೇ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்னதான் வேணும் கூல். என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. பிகி. For orders and delivers, call on 9986692006.